ನಾನು ಹೆಸರು ಇಟ್ಟದಕ್ಕೆ ನಿಮ್ಮೆಲ್ಲ ಮತ್ತಾಯ 10ನೇ ಅಧ್ಯಾಯ 27-28ನೇ ವಚನ. ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ ಮತ್ತು ಕೇಳಿದ ಮಾತುಗಳನ್ನು ಮಾಳಿಗೆಗಳ ಮೇಲೆ ನಿಂತು ಸಾರಿರಿ. ದೇಹವನ್ನು ಕೊಂದು ಆತ್ಮವನ್ನು ಕೊಂದಲಾರವನಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡುವಾತನಿಗೆ ಹೆದರಿರಿ. 1 ಯೋಹಾನ 5ನೇ ಅಧ್ಯಾಯ 3-4 ವಚನ. ದೇವರ ಮೇಲನ ಪ್ರೀತಿ ಏನೆಂದರೆ ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಆತನ 1:5-3-4 ಆತನ ಆಜ್ಞೆಗಳು ಭಾರವಾದವುಗಳಲ್ಲ, ಯಾಕೆಂದರೆ ದೇವರಿಂದ ಹುಟ್ಟಿರುವಂಥದ್ದು ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. బలకితలు జాడవేల చేస్తా రసగ్గి అంటారా అది దాడే వచ్చరా అర్థ ಆಗಿಲ್ಲ. ಮತ್ತೆ అందరికీ వందనాలు. ಎಲ್ಲರಿಗೆ వందనాలు. బలకితలు జాడవేల చేస్తా రసగ్గి ಪ್ರಸಂಗಿ 9 ప్రసంగి 9 అంటారా అది దాడే వచ్చరా. వెరీ గుడ్, వెరీ గుడ్. నెక్స్ట్ ಬಸಂತಿ ಪಪ್ಪ. ಯೋಹಾನ 10ನೇ ಅಧ್ಯಾಯ 14-15ನೇ ವಚನ. ನಾನೇ ಒಳ್ಳೆ ಕುರುಬನು, ತಂದೆಯು ನನ್ನನ್ನು ನನ್ನ ತಂದೆಯನ್ನು ತಿಳಿದುವರಿಗೋಸ್ಕರ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ತಿಳಿದಿವೆ ಮತ್ತು ಕುರಿಗಳಿಗೋಸ್ಕರ ನಾನು ಪ್ರಾಣವನ್ನು ಕೊಡುತ್ತೇನೆ. ಯೋಹಾನ 15ನೇ ವಚನ 10ನೇ ಅಧ್ಯಾಯ 18ನೇ ವಚನ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿದರೆ ಅವರು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತ್ತೆಂದು ತಿಳುಕೊಳ್ಳಿರಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಅವರು ತಮ್ಮವರೆಂದು ನಿಮ್ಮ ಮೇಲೆ ಮಮತೆ ಇಡುವರು. ಆದರೆ ನೀವು ಲೋಕದವರಲ್ಲದ ಕಾರಣ ಲೋಕದಿಂದ ನಾನು ನಿಮ್ಮನ್ನು ಲೋಕದವರಿಂದ ಆರಿಸಿಕೊಂಡಿದ್ದೇನೆ ಎಂದು ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದು. ದನಿಗಿಂತ ಆಳು ದೊಡ್ಡವನಲ್ಲವೆಂದು ನಾನು ಹೇಳಿದ ಮಾತು ನಿಮಗೆ ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ನನ್ನನ್ನು ಹಿಂಸೆಪಡಿಸಿದರೆ ನಿನ್ನನ್ನು ಹಿಂಸೆಪಡಿಸುವರು. ಅವರು ನನ್ನ ಮಾತನ್ನು ಕೈಕೊಂಡು ನಡೆದರೆ ನಿನ್ನ ಮಾತುಗಳನ್ನು ಕೈಕೊಂಡು ನಡೆಯುವರು. ಆದರೆ ಅವರು ನನ್ನನ್ನು ಪಡಿಸಿಕೊಟ್ಟ ಆತನನ್ನು ತಿಳಿಯದವರಾದದ್ದರಿಂದ ನನ್ನ ಹೆಸರಿನ ನಿಮಿತ್ತವಾಗಿ ನಿಮಗೆ ಮಾಡುವರು. ಸೊಲೊಮೋನನು ಬರೆದ ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 1ನೇ ವಚನ. ಕಪಟವಾಗಿ ಮಾತಾಡುವ ಮೂಢನಿಗಿಂತ ನಿರ್ದೋಷವಾಗಿ ನಡೆಯುವ ದರಿದ್ರನೇ ಶ್ರೇಷ್ಠ. ತಿಳುವಳಿಕೆ ಇಲ್ಲದ
ಕೋರುವುದು ಅಯುಕ್ತ, ದುಡುಕುವ ಕಾಲು ದಾರಿ ತಪ್ಪಿಸುವುದು. ವೆರಿ ಗುಡ್. ಓಕೆ, ವಾಕ್ಯ ಬಂದಿರುವಂತ ಎಲ್ಲರಿಗೂ